ಗಾಯ್ಸ್, ಇವತ್ತು ನಾವು ತರಕಾರಿ ಚಪಾತಿನ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು ಇಲ್ಲಿವೆ ನೋಡಿ. ಒಂದು ಬೌಲಷ್ಟು ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದೀವಿ, ಹಾಗೂ ಆಲೂಗಡ್ಡಿನ ತುರಿದಿಟ್ಕೊಂಡಿದ್ದೀವಿ, ಮತ್ತು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀವಿ, ಮತ್ತು ಹಸಿ ಕೊಬ್ಬರಿ ಇರ್ತೈತಲ್ಲ ಅದನ್ನ ಕೂಡ ತುರಿದಿಟ್ಕೊಂಡಿದ್ದೀವಿ. ಸೌತೆಕಾಯಿ ಮತ್ತು ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನ್ಕಾಯಿ, 2 ಟೊಮೊಟೊನ ನಾವು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀವಿ, ಮತ್ತು ಹಾಗೂ 1 ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀವಿ. ಇವತ್ತಿನ ರೆಸಿಪಿಗೆ ಇವಿಷ್ಟು ಬೇಕಾಗ್ತವೆ. ಮತ್ತು ಇದಕ್ಕೆ ನಾವು 1 ಬೌಲಷ್ಟು ಗೋಧಿ ಹಿಟ್ಟು, ಸಣ್ಣ ಉಪ್ಪು, ಎಣ್ಣೆ ಹಾಗೂ ಅರಿಶಿನ ಪುಡಿ ಬೇಕಾಗ್ತದೆ. ನೋಡಿ, ಈ ಥರ ಒಂದು ಪರಾತನ ನಾವು ತೊಗೊಂಡಿದ್ವಿ. ಇದಕ್ಕೀಗ ಗೋಧಿ ಹಿಟ್ಟನ್ನ ಹಾಕ್ಕೋಬೇಕು. ಚಪಾತಿ ಹಿಟ್ಟು ಹೇಗೆ ನಾದ್ಕೊತಿರಲ್ಲ ಆ ಥರ ನಾದ್ಕೋಬೇಕು. ಇದಕ್ಕೀಗ ಬೀಟ್ರೂಟ್ನ ಹಾಕಬೇಕು. ತುರಿದಿಟ್ಕೊಂಡಿರೋ ಬೀಟ್ರೂಟ್ನ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ಆಲೂಗಡ್ಡಿ, ಅದನ್ನು ಕೂಡ ಚೆನ್ನಾಗಿ ಸಣ್ಣದಾಗಿ ತುರಿದಿಟ್ಕೊಂಡಿರೋದು. ನೆಕ್ಸ್ಟ್ ಇದಕ್ಕೆ ಕ್ಯಾರೆಟ್ನ ಹಾಕಬೇಕು, ತುರಿದಿರೋದು. ಮತ್ತು ಇದಕ್ಕೆ ಕೊಬ್ಬರಿನ ಹಾಕಬೇಕು, ಸೌತೆಕಾಯಿನ ಕೂಡ ಹಾಕಬೇಕು. ಎಲ್ಲವನ್ನು ತುರಿದಿಟ್ಕೊಂಡಿದ್ದೀವಿ. ಈರುಳ್ಳಿ ಕೂಡ ಹಾಕಬೇಕು. ಟೊಮ್ಯಾಟೋನ ಹಾಕಬೇಕು. ನಾವು ಇದನ್ನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಬೇಕು. ಈಗ ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ. ನೆಕ್ಸ್ಟ್ ಇದಕ್ಕೆ ಸಣ್ಣ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಸಣ್ಣ ಉಪ್ಪನ್ನ ಹಾಕಬೇಕು. ಈಗ ಇದಕ್ಕೆ ಕರಿಬೇವು ಸೊಪ್ಪನ್ನ ಹಾಕಬೇಕು. ಅವನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ನೋಡಿ, ಇದನ್ನು ಈಗ ನಾವು ಕಲಿಸ್ಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಬರೋ ಮಟ್ಟ ಇದನ್ನು ಕಲಿಸ್ಬೇಕು ನೀಟಾಗಿ. ನೋಡಿ, ಈ ಥರ ಹಿಟ್ಟು ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಕಲಿಯೋ ಥರ ಕಲಿಸ್ಬೇಕು. ನೆಕ್ಸ್ಟ್ ಇದಕ್ಕೆ ನಾವು 1 ಚಮಚೆಯಷ್ಟು ಎಣ್ಣೆನ ಹಾಕಬೇಕು. ಸುತ್ತಾರದ ಎಲ್ಲ ಕಡೆ ಹಾಕಬೇಕು. 2 ಸ್ಪೂನ್ ಹಿಂಗೆ ಹಾಕಿ. ಸ್ವಲ್ಪ ನೀರು ಹಾಕಿದ್ದಕ್ಕೆ ಚಪಾತಿನ ಹಿಟ್ಟಿನ ಅದಕ್ಕೆ ಬರೋ ಥರ ನಾದ್ಕೋಬೇಕು. ನೋಡಿ, ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಈ ಥರ ಎಲ್ಲ ಚೆನ್ನಾಗಿ ಇದನ್ನು ನಾವು ನಾದಿ ಇಟ್ಕೊಂಡಿದ್ದೀವಿ. ಇದನ್ನು ಒಂದು 10-15 ನಿಮಿಷ ನೆನೆ ಇಡಬೇಕು. ಇವಾಗ ಇದನ್ನು ಒಂದು ಪಾತ್ರೆನ ಹಾಕಿ ದಬ್ಬಾಕೋಣ. ಚೆನ್ನಾಗಿ 10-15 ನಿಮಿಷ ನೆನಿಬೇಕು ಹಿಟ್ಟು. ನೋಡಿ, ಈ ಥರ 15 ನಿಮಿಷ ಹಿಟ್ಟೆಲ್ಲ ಚೆನ್ನಾಗಿ ನಾದಿದ್ಮೇಲೆ ಮತ್ತು ಅದೆಲ್ಲ ಚೆನ್ನಾಗಿ ನೆನ್ಕೊಂಡ್ಮೇಲೆ ಈ ಥರ ಚಿಕ್ಕದಾಗಿ ಉಂಡೆ ಥರ ಮಾಡಿಟ್ಕೋಬೇಕು. ನೋಡಿ, ಈ ಥರ ಒಂದು ಕವರ್ ಮೇಲೆ ಇಟ್ಕೊಂಡು ಅದು ಉಂಡೆ ಥರ ಮಾಡ್ಕೋಬೇಕು. ಅದ್ರ ಮೇಲೆ 1 ಸ್ಪೂನ್ನಷ್ಟು ಎಣ್ಣೆನ ಹಾಕಿಕೊಂಡು ಅದನ್ನ ಚೆನ್ನಾಗಿ ಚಪಾತಿ ಟೈಪ್ ಮಾಡಬೇಕು. ಈ ಥರ ಚೆನ್ನಾಗಿ ಲಟ್ಟಣಿಯಿಂದ ಲಟ್ಟಿಸ್ಬೇಕು. ನೋಡಿ, ಈ ಥರ ಗ್ಯಾಸ್ನ ಆನ್ ಮಾಡಿಬಿಟ್ಟು ಒಂದು ಹಂಚನ್ನ ಇಟ್ಕೊಂಡಿದ್ವಿ. ಅದೆಲ್ಲ ಚೆನ್ನಾಗಿ ಕಾದ್ಮೇಲೆ ಎಣ್ಣೆನ ಹಾಕಬೇಕು. ಎಣ್ಣೆ ಹಾಕಿದ ನಂತರ ನಾವೀಗ ಲಟ್ಟಿಸ್ಕೊಂಡಿದ್ವಲ್ಲ ಚಪಾತಿ ಅದನ್ನು ಹಾಕಬೇಕು. ಇದು ಚೆನ್ನಾಗಿ ಬೆಳೆಯಬೇಕು. ಇದಕ್ಕೀಗ ನಾವು ಎಣ್ಣೆನ ಹಾಕೋಣ. ನೋಡಿ, ಈ ಥರ ಚೆನ್ನಾಗಿ ಬೆಂದಿದೆ. ಇದನ್ನ ನಾವೀಗ ಹೊಳಿಸಾಕೋಣ. ನೋಡಿ, ಈ ಥರ ಚೆನ್ನಾಗಿ ಚಪಾತಿ ಬಂದಿದೆ. ಈಗ ನೋಡಿ, ಚಿಕ್ಕ ಮಕ್ಕಳು ಎಲ್ಲ ತರಕಾರಿನ ಭಾಳ ತಿಂತಿರಲ್ಲ ಹುಡ್ರುಗಳು. ಈ ಥರ ಎಲ್ಲ ಚೆನ್ನಾಗಿ ಈ ಥರ ಚಪಾತಿ ಮಾಡಿಬಿಟ್ರೆ ತಿಂತಾರೆ. ಈ ಥರ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗಿದೆ. ನೋಡಿ, ಎಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ.
ನೋಡಿ ಈ ಥರ ಎಲ್ಲ ಚೆನ್ನಾಗಿ ಬಂದಿದೆ. ನೀವು ಈ ಥರ ಮಾಡ್ಕೊಳ್ಳಿ, ತಿನ್ನಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್. ಎಲ್ಲರೂ ಚೆನ್ನಾಗಿ ಮಾಡ್ಕೊಂಡು ತಿನ್ನಿ.